ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು, ಅವ್ರನ್ನ ಒಂದು ಲೆವೆಲ್ಗೆ ತರೋ ತನಕ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ 9 to ರಾತ್ರಿ 10. ಅಲ್ಲಿವರೆಗೂ ಅವ್ರು ಬರೀ ಕೆಲ್ಸದಲ್ಲಿರ್ತಾರೆ. ಈ ಮಕ್ಕಳಿಗೆ ನಿಗಾ ಕೊಡಬೇಕು, ಟೈಮ್ ಕೊಡಬೇಕು, ಅದು ಕೊಡಕ್ ಆಗಲ್ಲ. ಇಲ್ಲ ರೀ, ನಮಗೆ ಟೈಮ್ ಇಲ್ಲ, ನಾವು ತುಂಬಾ ಬ್ಯುಸಿ ಇದ್ದೀವಿ ಅಂತಂದ್ರೆ ಆ ರೀತಿಲಿ ಇದ್ರೆ ನೀವು ಮಕ್ಕಳನ್ನೇ ಹುಟ್ಟಿಸ್ಬಾರ್ದು. ಡೋಂಟ್ ಗಿವ್ ಬರ್ತ್ ಟು ಕಿಡ್ಸ್ ಅಟ್ ಆಲ್. ಯಾಕೆ ಮಾಡ್ತೀರಾ? ಯಾಕೆಂದ್ರೆ ಒಂದು ಜೀವ, ಒಂದು ಗಂಡು ಹೆಣ್ಣು ಸೇರ್ಬಿಟ್ಟು ಒಂದು ಜೀವನ ಹೊರಗಡೆ ತರ್ತಾ ಇದ್ದೀರಾ, ಪ್ರಪಂಚಕ್ಕೆ ತರ್ತಾ ಇದ್ದೀರಾ ಅಂದ್ರೆ ನೀವು ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಸರಿ ದಾರಿ ತೋರಿಸ್ಬೇಕು, ಅವ್ರಿಗೆ ಟೈಮ್ ಕೊಡಬೇಕು. ಆವಾಗಲೇ ಅವರು ಒಳ್ಳೆ ನಾಗರಿಕರಾಗ್ತಾರೆ, ಧರ್ಮ ಏನು ಅಂತ ಪಾಲಿಸ್ತಾರೆ. ಇದು ಮಹಾಭಾರತದಲ್ಲಿ ಸುಮಾರು ಕಡೆ ಬರುತ್ತೆ. ಒಂದೆರಡು ಹೇಳಬೇಕು ಅಂತಂದ್ರೆ, ಧೃತರಾಷ್ಟ್ರ ಅವನ ಮಗನ ಮೇಲಿರೋ ಮಾಯದ ಮಮಕಾರದಿಂದ ಏನೇ ದುರ್ಯೋಧನ ಹೇಳಿದ್ರು ಧೃತರಾಷ್ಟ್ರ ಒಪ್ಕೊಂಬೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಮುಂಚೆ ಪಾಪ ಹೇಳ್ತಾನೆ, ಪಾಂಡವ್ರಿಗೆ ನೀನು ಒಂದಷ್ಟು ರಾಜ್ಯ ಕೊಡು, ಅವ್ರನ್ನ ಜೂಜಕ್ಕೆ ಕರಿಬೇಡ, ಅವ್ರನ್ನ ಕಾಡಕ್ಕೆ ಕಳಿಸ್ಬೇಡ ಅಂತ ನಾನಾ ವಿಚಾರಗಳು, ಒಳ್ಳೆ ಮಾತು ಧೃತರಾಷ್ಟ್ರ ಹೇಳ್ತಾನೆ. ಅದಕ್ಕೆ ದುರ್ಯೋಧನ, ಇಲ್ಲ ನಾನು ಕೇಳಲ್ಲ, ನಾನು ಕೊಡಲ್ಲ, ನೀನೇನಾದ್ರೂ ನನಗೆ ಬಲವಂತ ಮಾಡಿದ್ರೆ ನಾನು ಊರು ಬಿಟ್ಟು ಹೊಟ್ಟೋಗ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಈ ತರ ಹೇಳ್ಬಿಟ್ಟು ಧೃತರಾಷ್ಟ್ರನ ಬಾಯಿ ಮುಚ್ಚಿಸ್ಬಿಡ್ತಾನೆ. ಇದೇ ಅಲ್ವೇ ಆಗ್ತಾ ಇರೋದು ಇವಾಗ. ಮಗ ಏನೋ ಐಫೋನ್ ಬೇಕು, ಇಲ್ಲ ಯಾವುದೋ ಹೈ ಎಂಡ್ ಕಾರ್ ಬೇಕು, ಇಲ್ಲದೆ ಇದ್ರೆ ನಾನು ಸೂಯಿಸೈಡ್ ಮಾಡ್ಕೊತೀನಿ, ಇಲ್ಲದೆ ಇದ್ರೆ ಮತ್ತೊಂದು ಮಾಡ್ಕೊತೀನಿ, ಇಲ್ಲ ಇಂಥವಳನ್ನೇ ಮದುವೆ ಮಾಡ್ಕೊತೀನಿ, ಇದೆಲ್ಲ ನಾವು ಕೇಳ್ತಾ ಇರೋದೆ. ಧೃತರಾಷ್ಟ್ರನು ಅದೇ ತರ ಮಾಯದ ಮಮಕಾರದಿಂದ ದುರ್ಯೋಧನಾಗೆಲ್ಲ ಕೊಟ್ಬಿಡ್ತಾನೆ. ಇನ್ನೊಂದು ಪ್ರಸಂಗನೂ ಬರುತ್ತೆ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ, ಮಹಾಭಾರತ ಯುದ್ಧ ಆದ್ಮೇಲೆ ಪಾಂಡವರೆಲ್ಲ ಅವ್ರ ದೊಡ್ಡಪ್ಪ ದೊಡ್ಡಮ್ಮನ್ನ ಅಂದ್ರೆ ಗಾಂಧಾರಿ ಆಮೇಲೆ ಧೃತರಾಷ್ಟ್ರನ್ನ ನೋಡೋದಕ್ಕೆ ಬರ್ತಾರೆ. 100 ಜನ ಕೌರವರನ್ನ ಕೊಂದ ಭೀಮ ಗಾಂಧಾರಿ ತಮ್ಮ ದೊಡ್ಡಮ್ಮಂಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆವಾಗ ಗಾಂಧಾರಿ ಕೇಳ್ತಾಳೆ, ಅಲ್ಲವೋ ಭೀಮ, 100 ಜನನ್ನ ಮಕ್ಕಳು ನಾನು ಹಡೆದಿದ್ದೀನಿ, ಆ 100 ಜನನು ನೀನು ಕೊಂದಿಯಲ್ಲ, ನಮ್ಮ ದಹನಕ್ಕೋಸ್ಕರ ಆದ್ರೂ ಒಬ್ಬ ಮಗನ್ನಾದ್ರೂ ನೀನು ಉಳಿಸ್ಲಿಲ್ವಾ? ಹಿಂಗ ಕನಿಕರ ಬರ್ಲಿಲ್ವಾ ಅಂತ ಕೇಳಿದ್ದಕ್ಕೆ ಭೀಮ ಏನು ಬೇಜಾರು ಮಾಡ್ಕೊಳ್ದೆ ಹೇಳ್ತಾನೆ, ದೊಡ್ಡಮ್ಮ, 100 ಜನ ಮಕ್ಕಳನ್ನ ನೀನು ಸಾಕಿದ್ಯಾ, ಆ 100 ಜನ ಮಕ್ಕಳಲ್ಲಾದ್ರೂ ಒಬ್ಬರನ್ನಾದ್ರೂ ಧರ್ಮದ ಪ್ರಕಾರ ನೀನು ಬೆಳೆಸ್ಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ವಾ ದೊಡ್ಡಮ್ಮ ಅಂತಾನೆ. ಅದಕ್ಕೆ ಮಕ್ಕಳನ್ನ ಬೆಳೆಸೋದು ಬಹಳ ಮುಖ್ಯವಾಗಿದ್ದು ಕೆಲಸ. ನಿಮ್ಮ ಆಫೀಸ್ಗೆ ಹೋಗಿ ಇಲ್ಲ ನಿಮ್ಮ ಬಿಸ್ನೆಸ್ ಮಾಡೋದು ನಿಮ್ಗೆ ಎಷ್ಟು ಮುಖ್ಯನೋ ಅದೇ ತರ ಮಕ್ಕಳನಿಗೂ ಅಷ್ಟೇ ಟೈಮ್ ಕೊಡಬೇಕು, ಅಷ್ಟೇ ನಿಗಾ ಇಡಬೇಕು, ಅಷ್ಟೇ ಕೇರ್ ತಗೋಬೇಕು. ಇದೇ ಸಂದೇಶ ಹೇಳೋದು ಮಹಾಭಾರತ.